ಕತ್ತಲು ಕತ್ತಲು ಮಾರ. ಕರೆಂಟ್ ಬಂತ? ಏನಯ್ಯ, ಮನೆಗೆ ಪೂಜಾರಿನೆಲ್ಲ ಕರ್ಕೊಂಡು ಬಂದಿದೀಯಾ? ಓನರ್ ಅಂಕಲ್, ನಿಮ್ಮ ಹತ್ತಿರವೇ ಒಂದು ಪ್ರಶ್ನೆ ಕೇಳಲಿಕ್ಕುಂಟು. ಏನು? ನಾವಿರುವ ಮನೆಯಲ್ಲಿ ಯಾವತ್ತಾದ್ರೂ ದೆವ್ವ ಕಾಣಿಸಿದುಂಟಾ? ಆಗಿನ್ನೂ ಈ ಮನೆ 2 ಅಂತಸ್ತು ಕಟ್ಟಿರ್ಲಿಲ್ಲ, ಇತ್ತು. ಈ ಮನೆಯಲ್ಲಿ ದೆವ್ವ ಇತ್ತು. ಅವನ ಹೆಸರು ದೊಡ್ಡಣ್ಣ ಅಂತ. ಅವನಿಗೆ 40 ವರ್ಷ ವಯಸ್ಸಾಗಿತ್ತು. ಆದರೂ ಮದುವೆ ಆಗಿರ್ಲಿಲ್ಲ. ಅವನು ನನ್ನ ತಮ್ಮ. ಯಾವ ಹುಡುಗಿನ ನೋಡಿದ್ರು ದುಡ್ಗುಟ್ಕೊಂಡು ನೋಡ್ತಾ ಇದ್ದ. ಪಕ್ಕದ ಮನೆಯಲ್ಲಿ ಸುಂದರಿ ಅಂತ ಒಬ್ಳು ಹುಡುಗಿ. ಅವಳನ್ನ ನೋಡ್ತಾ ನೋಡ್ತಾ ಹಾಗೆ ಟಾರ್ಚರ್ ಇಡ್ತಾ ಇದ್ದ. ಅವಳಿಗಿಷ್ಟ ಇರಲಿಲ್ಲ. ಕಾರಣ ಅವನು ದೈತ್ಯ. ಆದ್ರೂ ಅವನು ವಾಯ್ಸು. ಬೇಗ ಬೇಗ ವರ್ಕ್ ಮುಗಿಸ್ಕೊಂಡು ಹೋಗ್ಬಿಡೋಣ. ನೀನು ಬಂದ್ಬಿಡು ಅಲ್ಲಿಗೆ, ಆಯ್ತಾ? ಹೇ ಸುಂದರಿ, ಐ ಲವ್ ಯು. ಏಯ್, ಹೋಗೋ ಕೋತಿ. ಮಗು ತರ ಇತ್ತು. ಆದ್ರಿಂದನೇ ಅವನಿಗೆ ಮದುವೆ ಆಗಿರ್ಲಿಲ್ಲ. ಯಾವ ಗತಿ ಕಾಣಿಸ್ತ. ಲೇ ದಡಿಯ, ನಿನ್ಗೇನೋ ಬಂದಿರೋದು ರೋಗ? ಹೊಟ್ಟೆಗೇನು ಅನ್ನ ತಿಂತೀಯ ಇಲ್ಲ ಸಗಣಿ ತಿಂತೀಯನೋ? ಲೇ, ಯಾವ ನೋಡಿದ್ರು ಹುಡುಗಿಯರ್ ಕಂಪ್ಲೇಂಟ್ ಆಯ್ತಲ್ಲೋ ನಿಂದು. ಸುಂದರಿನ ಯಾಕೋ ಚುಡಾಯಿಸಿದೆ? ಅವ್ರಪ್ಪ ನೋಡಿದ್ರೆ ನನ್ನ ಹತ್ರ ಕಂಪ್ಲೇಂಟು. ನಿಂಗೇನ್ ಮಾನ? ಅಯ್ಯೋ ನಿನ್ನ, ನಾನಿಷ್ಟು ಬೈತಾ ಇದ್ರು ತಿರ್ಗಾ ಬಾಯ್ ಮಾಡ್ತೀಯನೋ? ಲೇ ಲೇ, ಎದೆ ಮೇಲೆ ಮಣ್ಣು ಹಾಕೊಂಡೋಗ. ಇನ್ನಲೇ, ನಿನ್ಗೇನ್ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವನೋ? ಮೈ ತುಂಬಾ ಬರೀ ಕಾಮನ್ ಸೆನ್ಸ್ ತುಂಬಿಕೊಂಡಿದೀಯಾ? ನಾನು ಗದರ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ಹಾಗೆ ಸುಂದರಿ ಒಂದ್ ದಿವಸ ಅವಳ ಗೆಳತಿ ಜೊತೆ ಬರ್ತಾ ಇರೋವಾಗ ಅವ್ರ ಮುಂದೆ ಯಾವಾಗ್ಲೂ ಈ ತೆಂಗಿನ ಮರದ ಕೆಳಗೆ ನಿಂತಿರ್ತಾನಲ್ಲ. ಸುಂದರಿ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ. ಇವ್ನ್ ಯಾವಾಗ್ಲೂ ಇದೇ ಕರ್ಮ. ಆ ತೆಂಗಿನಕಾಯಿ ಆದ್ರೂ ಇವ್ನ ತಲೆ ಮೇಲೆ ಬಿದ್ದು ಸಾಯ್ಬಾರ್ದ. ತಟ್ಟಂತ ಅವ್ನ ತೆಂಗಿನಕಾಯಿ ಅವ್ನ ತಲೆ ಮೇಲೆ ಬಿದ್ದು ಸತ್ತೇ ಹೋದ. ಅಯ್ಯೋ. ಅಳ್ತಾ ಅಳ್ತಾ ಮಾರನೇ ದಿವಸ ಎಲ್ಲ ತೆಂಗಿನಕಾಯಿ ನಾನೇ ಕೀಳಿಸ್ದೆ. ಆದ್ರೆ ಅವತ್ತು ರಾತ್ರಿ ಅದೇ ಮರದಿಂದ ಅವನ ವಾಯ್ಸಲ್ಲಿ ಮಗು ತರ ಜೋರಗಳೋ ಶಬ್ದ. ಬೆಳಿಗ್ಗೆ ಎದ್ದು ಅದೇ ಮರನ ಸುತ್ತಿ ಸುತ್ತಿ ನೋಡಿದ್ರು ಏನೂ ಇಲ್ಲ. ರಾತ್ರಿ ಮತ್ತದೇ ಅಳೋ ಶಬ್ದ. ಪೂಜಾರಿನ ಕರೆಸಿ 5,000 ಖರ್ಚು ಮಾಡಿ ಪೂಜೆ ಮಾಡಿಸ್ದೆ. ಆದ್ರೆ ರಾತ್ರಿ ಮತ್ತದೇ ಅಳೋ ಶಬ್ದ. ಬಾರಕ್ ಟೈಮ್ ಆಯ್ತು. ನಮಗ್ ಸ್ವರ್ಗಕ್ಕೆ ಟೈಮ್ ಆಯ್ತು, ಮಿಕ್ಕಿದ್ದ ಆಮೇಲೆ. ಎಂತ ಸಂಬಂಧನೇ ಇಲ್ದಿರೋ ಮಾತು. ಎಲ್ಲದ ಓನರ್ ಅಂಕಲ್, ಮತ್ತೆಂತ ಆಯ್ತು ಹೇಳಿ ಹೋಗಿಯಲ್ಲ ಅಂಕಲ್. ಅಂಕಲ್, ಟೈಟ್ ಆಗ್ಬಿಟ್ಟು ಸಿಗ್ತೀನಿ. ಈ ಓನರ್ ನನಗೆ ಏನು ಹೇಳದೆ ನನ್ನನ್ನ ಮಂಗ ಮಾಡಿ ಮನೆ ಬಾಡಿಗೆಗೆ ಕೊಟ್ಟ ಅಂತ ಕಾಣ್ತದೆ. ನೋಡಿದಾಗೆಲ್ಲ ಚಡ್ಡಿ ಚಂಡಿ ಆಗ್ತದಲ್ವ. ಬೇಗ ಹೋಗ್ಬೇಕಿಲ್ಲಿಂದ. ರೈಟ್ ಪೋಯ್. ಮೊದಲು ನನ್ನೊಟ್ಟಿಗೆ ಎಷ್ಟು ಭೂತ ಉಂಟಂತ ಕನ್ಫ್ಯೂಸ್ ಆಗ್ತಾ ಉಂಟು. ನಾನು ಎಣಿಸಿದ್ದು 2, ಈಗ ನೋಡಿದ್ರೆ 3 ಉಂಟು ಮಾರಾಯ. ನಾನೆಂತ ಲಿಟಿಗೇಷನ್ ಪ್ರಾಪರ್ಟಿಯಾ? ಎಲ್ಲ ಭೂತ ಬಂದು ನನ್ನದು ನನ್ನದು ಅಂತ ಕ್ಲೇಮ್ ಮಾಡ್ಲಿಕ್ಕೆ.
ಈ ಆಸ್ಪತ್ರೆಯಲ್ಲಿ ಡಾಕ್ಟ್ರು ನಾನೇ, ಕಾಂಪೌಂಡ್ರು ನಾನೇ. ಏನ್ ಪೇಷಂಟ್ಗಳು ಒಂದು ಮಣ ಮಾಡ್ತಾನೆ ಇರ್ತಾರೆ, ಬಾಚ್ ಆಗ್ತಾನೇ ಇರಬೇಕು. ಎಲ್ಲೋಯ್ತು ಈ ಪೇಷಂಟ್ ಫೈಲು? ಈ ನನ್ನ ಮಕ್ಕಳು ಒಂದ್ ಕಡೆ ಇಟ್ರೆ ಅಲ್ಲಿ ಇರಕ್ಕೆ ಬಿಡಲ್ಲ. ಎತ್ತೋ ಕೈ ನನ್ನ ಮಗನೇ ಮುಳ್ಳಂದಿ. ಎಲ್ಲೋ ಈ ಪೇಷಂಟ್ ಫೈಲು? ಹಂಗೆಲ್ಲ ಬೈಬೇಡಿ ಬಾಸ್, ನನ್ ಚಿನ್ನು ಕೇಳಿಸ್ಕೊಂಡ್ರೆ ಬೇಜಾರಾಗ್ಬಿಡ್ತಾಳೆ. ಓ, ಕರಿ ಇಡ್ಲಿ ತಿಂದು ತಿಂದು ಬೆಳೆದಿದ್ಯಾ ನನ್ನ ಮಗನೇ. ನಿನ್ ಟೈಮ್ ಚೆನ್ನಾಗಿದೆ ಕಣೋ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ. ಎಲ್ಲೋ ಈ ಪೇಷಂಟ್ ಫೈಲು? ಜಸ್ಟ್ ಎ ಮಿನಿಟ್. ಡನ್. ಆನೆಗೆ ಹೇಳಿದ್ರೆ ಆನೆ ಬಾಲಕ್ಕೆ ಇಳ್ತಂತೆ. ಬೆಲ್ಲು ಈ ಪೇಷಂಟ್ ಫೈಲ್ ಎಲ್ಲಿ? ಇಲ್ಲಿ ಇದೆಯಲ್ಲ ಚಿನ್ನು. ಮೆತ್ಗೆ ಮೆತ್ಗೆ. ಓ, ಒಳಗಿಕ್ಬಿಟ್ಟು ಅಮಕ್ಬಿಟ್ಟವಳೆ. ಕ್ಯಾಚೆ. ದುರಂಕಾರ ನನ್ನ ಮಕ್ಳು ನಿಮ್ಗೆ. ಚಿನ್ನು ಎಷ್ಟ್ ತಿಂಗಳಮ್ಮ? 3 ತಿಂಗಳು. ಓ, ಹೆಂಗಾಯ್ತು? ಅಂದ್ರೆ ನಾನ್ ಕೇಳಿದ್ದು ಎಷ್ಟ್ ಸಲ ವಾಂತಿ ಆಯ್ತು ಅಂತ. 4 ಸಲ. 4 ಸಲ ವಾಂತಿ ಆಯ್ತು. ಅದಕ್ಕೆ ಹೇಳೋದು ನೋಡ್ಬೇಡ ಅಂತ. ನೋಡ್ತೀಯಾ ವಾಂತಿ ಮಾಡ್ಕೊತೀಯ, ನೋಡ್ತೀಯಾ ವಾಂತಿ ಮಾಡ್ಕೊತೀಯ. ಬೆಳಿಗ್ಗೆಯಿಂದ 4 ಸಲ ವಾಂತಿ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ಯಾ. ಏನೋ ನಡೀತಾ ಇದೆ ಇಲ್ಲಿ. ಕಾಣಿಸ್ತದ ಬಾಸ್? ನನ್ ಚಿನ್ನು ಬೆಳಿಗ್ಗೆಯಿಂದ 4 ಸಲ ವಾಂತಿ ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾಳೆ. ಸಮಾಧಾನ ಮಾಡ್ತಾ ಇದ್ದೀನಿ. ಓ, ನಂಗ್ ತಲೆ ಕೆಡ್ತಾ ಇದೆ. ಲೇ, ನಂಗ್ ಒಂದ್ ಡೌಟ್ ಕಣ. ಪ್ರೆಗ್ನೆಂಟ್ ಇವಳ ಅಂತ ಪುಣ್ಯದ ಕೆಲಸ ಮಾಡಕ್ ಎಲ್ಬಿಟ್ರಿ ಬಾಸ್. ಯಾವ ಮೂಲೆ ಹೋದ್ರು ಶನಿ ತರ ಬಂದು ಕೂರ್ಸ್ಕೊತಾ ಇದ್ರಿ. ಲೇ, ನಿಂಗ್ ಮೂಲೆ ಎಲ್ಲೋ ಸಾಲತ್ತೆ ಮೌಂಟೇನ್. ನನ್ನ ಮಗನೇ, ನಿನಗ್ ಗೋಡೌನೇ ಬೇಕು. ಇವಳು ಯಾಕೆ ವಾಂತಿ ಮಾಡ್ಕೊಂಡ್ಲು? ಅದಕ್ಕೆಲ್ಲ ಕಾರಣ ನೀವೇ ಬಾಸ್. ನನ್ ಚಿನ್ನು ಹೆಂಗಿದ್ಲು, ಹೆಂಗೆಂಗೋ ಆಗ್ಬಿಟ್ಲು. ಲೇ ಮೆತ್ಕೆ ಕಣೋ ಮೆತ್ಕೆ. ಯಾರು ಕೇಳಿಸ್ಕೊಂಡ್ಬಿಟ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಅವಳು ಹೊಟ್ಟೆಲಿರೋ ಕೂಸ್ ನಂದು ಅಂತ. ಅವತ್ತು ನೀವು ನಂದು ಕುಡ್ದಾಗಿಂದ ನನ್ ಚಿನ್ನು ಹೆಂಗೆಂಗೋ ಆಗ್ಬಿಟ್ಲು. ಇನ್ಮೇಲೆ ನೀವು ಯಾವತ್ತೂ ಕಡೆ ಕಳ್ಸ್ಕೊಬಿಡಿ. ತೊಲ್ಗೋಗಿ ಬಾಸ್. ಬಾ ಚಿನ್ನು, ಆರೆಂಜ್ ಜ್ಯೂಸ್ ಕೊಡ್ತೀವಿ, ಆಪಲ್ ಜ್ಯೂಸ್ ಕೊಡ್ತೀವಿ. ಚಿನ್ನು ಪೆನಾಯಿಲ್ ಕುಡಿಸ್ಬಿಡು, ಮಗುನಾದ್ರೂ ಬೆಳ್ಳಗುಡ್ತದೆ. ನಿಮ್ ಗಂಡನ ಹೆಸರೇನಮ್ಮ? ಪವನ್. ನಾನವನಲ್ಲ. ಅಯ್ಯೋ ಮಂಜುನಾಥ, ಅಷ್ಟು ಭಯ? ನಾನಿರುವ ಸ್ಥಿತಿಯಲ್ಲಿ ನೀನೇನಾದರೂ ಇದ್ದಿದ್ದರೆ 108 ಡಿಗ್ರಿ ಇರ್ತಿತ್ತು. ಎಂತ ಇಲ್ಲ, ಸ್ವಲ್ಪ ಭಯ ಆಯ್ತು ಅಷ್ಟೇ. ಸ್ವಲ್ಪವೇ. ನೋಡಜ್ಜಿ ಸೋಂಟಿಯ. ಯಾಕ್ ಬ್ರದರ್ ಲೇಟು? ನಾನ್ ಮಾರ್ನಿಂಗ್ ಶಿಫ್ಟ್ ಬೇರೆ ಬರ್ಬೇಕು ಗೊತ್ತಾ. ಇನ್ನು ಹ್ಯಾಂಡ್ ಓವರ್ ನಿಮ್ದೆ. ಒಂದು ಪಾಯ್ಸನ್ ಕೇಸ್ ಬೇರೆ ಇದೆ, ನೋಡ್ಕೊಳ್ಳಿ. ನಾನಿನ್ ಬರ್ತೀನಿ. ಈ ನರಕದಲ್ಲಿ ಮತ್ತೊಂದು ನರಕ. ಓಹೋ, ಏನಯ್ಯ ಅವತ್ತೋದವ್ನು ಇವತ್ ಬರ್ತಾ ಇದ್ಯಾ? ಇಟ್ಕೊಂಡಿದ್ದ ದೆವ್ವ ಎಲ್ಲ ಬಿಟ್ಟೋಯ್ತಾ? ಓನ್ ಸರ್, ಅದಕ್ಕೆ ಸಂಜೆ ಬಂದಿರೋದು. ರಾತ್ರಿ ಬೇರೆಯವ್ರು ಬರ್ತಾರೆ. ಓ, ವೆರಿ ಗುಡ್. ಪೇಷಂಟ್ ನ ಚೆನ್ನಾಗಿ ನೋಡ್ಕೋ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಸರ್ 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 ನಾನಿಲ್ಲ ಅಂದ್ರು ನನ್ ಕಡೆಯವ್ರ ಕಕ್ಕ ಎತ್ತಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಸರ್ ತಗೊಳ್ಳಿ ಸರ್, ಜ್ಯೂಸ್ ಕುಡೀರಿ. ಸರ್ 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 ಯಾಕೆ ಸರ್, ಏನಾಯ್ತು? ಬನ್ನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಾವಿರೋದೇ ಹಾಸ್ಪಿಟ್ಲಲ್ಲಿ ಕಣು. ನಮ್ಮ ಆಸ್ಪತ್ರೆಯಲ್ಲಿ ಮಿನಿ ದೆವ್ವ ನೋಡಿ ನಿನ್ ಬ್ರೈನ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಕಣು. ಓಹೋ, ಹೌದಲ್ವಾ? ಸರಿ ಸರ್, ತಗೊಳ್ಳಿ. ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡಿ. ಬರ್ಲಾ ಸರ್? ಜ್ಯೂಸ ಮರಿಯಾ? ಓ ಹಾಯ್.
ಮೊನ್ನೆ ಎಷ್ಟೋ ಪರವಾಗಿರ್ಲಿಲ್ಲ.